ರಾಜೇಶ್ ಊರು ಲಾಲ್ನಹಳ್ಳಿ. ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದ ಟೊಮೊಟೊ ಹಾಕಿದ್ರಿ. ಅವಾಗ ಒಂದು 3 ತಿಂಗಳೇನೋ ಗಿಡ ಇತ್ತು. ಈಗ ಇದು ಇವತ್ತು ಮಾಡ್ತಾ ಇರೋದು ಏನಂದ್ರೆ, ಈಗ ಎಷ್ಟು ತಿಂಗಳಾಯ್ತು ಗಿಡಕ್ಕೆ? 8 ತಿಂಗಳಾಯ್ತಾ? 8 ತಿಂಗಳಾಗದೆ. ಈಗ ಏನೇನು ಬದಲಾವಣೆ ಮಾಡ್ಕೋಬೇಕು ಅಂದ್ರೆ, ಈ ಡ್ರಿಪ್ ವೈರ್ ಯಾವ ಕಡೆಯಿಂದ ಬಂದಿರೋದು? ಡ್ರಿಪ್ ವೈರ್ ಆ ಕಡೆಯಿಂದ ಬಂದಿತ್ತು. ಅಲ್ಲಿ ಎತ್ಕೊಳ್ಳಿದ ಹೇಳ್ತೀನಿ ನಾನು, ಆಮೇಲೆ ಎತ್ತಕ್ಕೈತದೆ. ಎತ್ಕೊಳ್ಳಿ, ಹಂಗೆ ಎತ್ಕೊಳ್ಳಿ, ಈ ಕಡೆ ತಿರ್ಸ್ಕೊಳ್ಳಿ, ಆಮೇಲೆ ಎತ್ಕೊಳಕೈತೆ ಬಣ್ಣ. ಹಂಗೆ ಎಳ್ಕೊಣ, ಹಿಂಗೆ ನಿನ್ನ ಕಡೆ ಕೆಳ್ಕೊಣ ಆಯ್ತು, ಆಮೇಲೆ ಎತ್ಕೊಳಕೈತದೆ. ಹೋಣ ಹಿಂಗೆ ಸ್ಟ್ರೈಟ್ ಹೋಣ ಹೋಣ. ಹೋಣ ಹಂಗೆ ಹೋಣ. ಈ ನೇರಕ್ಕೆ ಮಾಡ್ಬೇಕಣ್ಣ ಡ್ರಿಪ್. ನೀನು ಡ್ರಿಪ್ ಇಲ್ಲೂ ಮಾಡ್ಬೇಕಣ್ಣ. ಹಾಂ, ನೀವು ಸೆಂಟ್ರಿಗೆ ಮಾಡಿ ಅಲ್ಲೇ ನೀರು ಬಿಟ್ರೆ ಏನು ಪ್ರಯೋಜನ ಹಾಕಿಲ್ಲ. ಇಷ್ಟು ದೂರದಲ್ಲಿ ನೀರು ಕೊಡ್ಬೇಕು ನೀವು, ಆಯ್ತಾ? ಹಾಂ ಅಣ್ಣ, ಇಲ್ಲಿ ಬಿಡಿ. ಈಗ ಉದಾಹರಣೆ ನಿಮಗೆ ಇಲ್ಲಿ ಇನ್ನೊಂದಣ್ಣ, ಈಗ ನಾವು ಸಾಲ ನೀರು ಬಿಡಿದ್ರೆ ಏನು ಸಮಸ್ಯೆ ಆಗೋದಿಲ್ವಾ? ಹೇಳ್ತೀನಿ ಕೇಳಿ. ಈಗ ನಾನು ಪೂರ್ತಿ ಹೇಳ್ತೀನಿ. ಇಲ್ಲಿ ಡ್ರಿಪ್ ಹಾಕಿದ್ರೆ ಹಿಂಗೆ 2 ಅಡಿ ಹಿಂಗೆ 2 ಅಡಿ ನೀರು ಬಂದದೆ. ಇಲ್ಲೂ ಡ್ರಿಪ್ ಹಾಕಿದ್ರೆ ಈ ಕಡೆಗೆ 2.5 ಅಡಿ, ಈ ಕಡೆಗೆ 2.5 ಅಡಿ ಹಳ್ಳ, ಆ ಕಡೆಗೆ ಹರಿತದ, ಆ ಕಡೆಗೆ ಬೇರು ಇಲ್ಲೆಲ್ಲ ಅವೆ, ಎಲ್ಲ ಅಬ್ಸರ್ವ್ ಮಾಡ್ತವೆ. ಬುಡಕ್ಕೆ ಅವತ್ತು ಈಗ ತಲೆನೋವು ಬಂದರೆ ತಲೆಗೆ ಇಂಜೆಕ್ಷನ್ ಮಾಡಿಸ್ಕೊಂಡವ, ಹಂಗೆ ನೋಡಿದ ಕೊನೆ ಬಂದೈತೆ. ಗೊನೆ ಚೆನ್ನಾಗಿ ಇನ್ನು ಚೂರು ಬಂದ ಮೇಲೆ ಅಣ್ಣ ಈ ಕಡೆ ಹೂ ಕಟ್ ಮಾಡ್ಕೊಳ್ಳಿ. ಸರಿ, ಇನ್ನೆಷ್ಟು ಬರಬೇಕು? ಇನ್ನೂ ಒಂದು ಅರ್ಧ ಇಂಚ್ ಬರ್ತದೆ, ಕೊನೆ ಬರೋಲ್ಲ. ಇನ್ನು ಅರ್ಧ ಇಂಚ್ 1 ಇಂಚ್ ಬರಲಿ. ನೋಡಿ, ಇದು ನೀರು ಗೊಬ್ಬರ ಬರ್ನ್ ಮಾಡಿರೋದು. ಇದು ನೀವು ಬುಡಕ್ಕೆ ಗೊಬ್ಬರ ಕೊಟ್ಟಿದ್ದೀರಲ್ಲ, ಆ ಗೊಬ್ಬರ ಕೊಟ್ಟ ಮೇಲೆ ಈ ಥರ ಬರ್ನ್ ಆಗಿರೋದು. ಈ ಬರ್ನ್ ಆಗಿರೋದೇ ಬೇರೆ. ನೋಡಿ, ಇದು ಗೊಬ್ಬರ ಬುಡದಲ್ಲಿ ಸುಟ್ಟಿ ಹಿಂಗಾಗಿರೋದು ಇದು. ಬಟ್ ಅದೇ ನಿಮಗೆ ನೋಡಿ, ಇದು ಗೊಬ್ಬರದ ಬರ್ನ ಇದು. ನೀರಿಲ್ದೇ ಆಗಿರೋವೇ ಬೇರೆ ಬರ್ತವೆ. ನಿಮ್ದು ಬುಡ ಚೆನ್ನಾಗಿ ಹಾಕಿ ಕೊಟ್ಟಿದೀವಿ, ಏನು ಸಮಸ್ಯೆ ಇಲ್ಲ. ಗೊಬ್ಬರ ಸುಟ್ಟೋದೆ ಅಣ್ಣ, ಒಟ್ಟಿನಲ್ಲಿ ಗೊಬ್ಬರ ಸುಟ್ಟದೆ. 40 ಲೀಟರ್ ತಂದು ಕೊಟ್ಟೆ ಅಣ್ಣ. ಮೈಕ್ರೋನ್ಯೂಟ್ರೆಂಟ್ ಬರೀ ತುಪ್ಪನೇ ತಿಂದ್ರೆ ಅದಲ್ಲ, ಇದು ಅಡಿಕೆಗೆ ಎಲ್ಲಕ್ಕೂ ಹೋಗ್ಲಿ ಅಂದ್ಬಿಟ್ಟು ಇದು ಮಾಡಿದೆ ಅಣ್ಣ. ನೋಡಿ, ಟೊಮೊಟೊ ಬೆಳ್ಕೊಂಡ್ರು ಅದ್ರ ಖರ್ಚಲ್ಲಿ ದುಡ್ಡು ಸಂಪಾದನೆ ಆಯ್ತು. ಅದರಲ್ಲಿ ಟೊಮೊಟೊಲ್ ಏನು ಅಂತದ್ದು ಹೊರ್ತಾಗಿಲ್ಲ, ಹೊರ್ತಾರೆ ನೋಡ ಖರ್ಚು ಬಂತು. ಒಟ್ಟಾಗಿ ಗಿಡ ಚೆನ್ನಾದ್ರು, ಆಗ ಔಷಧಿ ಎಲ್ಲ ಹಾಕಿದ್ವಲ್ಲ, ಬಡ್ಡೆ ಇದೆಲ್ಲ ಸರಿಯಾಗಿ ಮಾಡಿರೋದು. ಬಡ್ಡೆ ನೋಡ ಎಲ್ಲ ಹೇಳ್ತಾರೆ, ಯಾಕೋ ಫೇಲ್ಯೂರ್ ಆಗೋಯ್ತು ನಿಂದು ಬಾಳೆ ಹಂಗೆ ಹಿಂಗೆ ಅಂತ. ಹೇಳಾರೇನು? 2 ಬಿಟ್ಟಿದ್ದೀನಿ ಡ್ರಿಪ್ ವೈರ ಅಣ್ಣ. ಮರಿಯ 2 ಬಿಟ್ರವ ಅಣ್ಣ. ಈಗ ಇಷ್ಟು ದೂರಕ್ಕೆ ಮಡಗಿ ನೋಡಿ, ಇದು ಅದನ್ನು ಹೇಳ್ಬಿಡ್ತೀನಿ. 2 ಎತ್ಕೊಳ್ಳಿದ. ಇದು ಆನ್ಲೈನ್ ಮಾತ್ರ ಅಷ್ಟು ದೂರದಲ್ಲಿ ಮಡಗಬೇಕು. ಅದು ಈ ಕಡೆಗೆ ಮಡಗಿ. ಸರಿ ಆಯ್ತು, ಮಾಡ್ತೀನಿ ಅಣ್ಣ. ಆಯ್ತು, ಆಯ್ತಾ? ಎತ್ಕೊಳ್ಳಿ, ಇನ್ನೂ ಎತ್ಕೊಳ್ಳಿ. ಇದಿಲ್ಲು ಮಡಗಿ, ಇದಿಲ್ಲು ಮಡಗಿ, ಈ ಥರ ಮಡಗಬೇಕು 2 ಅದು ಆ ಕಡೆಗೆ ಹೋಗ್ಬೇಕು. ಮಧ್ಯ ಸೆಂಟ್ರಿಗೆ ನಿಮ್ಮದು ಮೇಯ್ನಾಗಿ ಹೋಗ್ಬೇಕಾಗಿರೋದು. ಗೊನೆಗಳು ಒಳ್ಳೆ ವೈಟ್ ಕಾಯಿ ಬತ್ತಾವೆ, ಚೆನ್ನಾಗಿ ಬತ್ತಾವೆ, ಏನು ತೊಂದರೆ ಏನಿಲ್ಲ. ಈಗ ಮೇಲ್ಗಡೆ ಒಂದು ಗಿಡ ಇದಾಗೈತೆ, ತೋರಿಸ್ತೀನಿ. ಬನ್ನಿ ನೋಡೋಣ ಅದೇನಿದು. ಗೊನೆಗಳೆಲ್ಲ ಚಿಪ್ಪಿ ಚೆನ್ನಾಗಿ ಮತ್ತೆ ಒಂದು ಟಾನಿಕ್ ಹೇಳ್ತದೆ ಕಣ ಇದು. ಸರಿ ಆಯ್ತು, ಇಮ್ಮಿಡಿಯೇಟ್ ಬೊಡ್ಡೆ. ಈ ಹಸಿ ಎಲ್ಲದೇ ಅಲ್ಲಿಗೆ ಇಲ್ಲಿಗೆ ಇಷ್ಟು ದೂರ ಬಿಡ್ಬೇಕು ನೀವು. ಬೊಡ್ಡೆ ಬಿಡಂಗಿಲ್ಲ. ಮರಿ ಹಾಕ್ಬಿಟ್ಟಿದ್ರಿ ಅಲ್ಲ, 2ನೇ ಮರಿಯ ಇಲ್ಲ ಕೂದಾಕ್ತಾ ಇದೀವಿ. ಅಲ್ಲ, ಇಲ್ಲ ಅಲ್ಲೇ ಮರಿ ಬಿಟ್ಟಿದ್ರಲ್ಲ ಒಂದೊಂದ. ಅಯ್ಯೋ, ಇದು ಕೂದಾಕಿ ಬಿಟ್ಬಿಟ್ಟಾರೆ. ಇಲ್ಲ ಅಂದ್ರೆ ಫುಲ್ ಹೈಟ್ ಆಗ್ಬಿಡ್ತಾವ ಈಗ ಬಿಟ್ರೆ. ಸರಿ, ಆಮೇಲೆ ಗೊನೆ ಚೆನ್ನಾಗಿ ಬರಲ್ಲ. ನೀವು ಇನ್ನೂ ಗೊನೆ ಬರೋಕ್ಕಿಂತ ಮುಂಚೆ ಈ ತರ ಮರಿ ಬಿಟ್ರೆ ಯಾವುದೇ ಕಾರಣಕ್ಕೂ ಹೀಲ್ಡು ಜಾಸ್ತಿ ಬರಲ್ಲ. ಆಮೇಲೆ ಇವು ಆ ತಾಯಿ ಎಲೆ ಇದೆಯಲ್ಲ, ತುದಿ ಎಲೆಗಿಂತ ಹೈಟ್ ಹೋಯ್ತವೆ, ತುಂಬಾ ಹೈಟ್ ಹೋಗ್ಬಿಡ್ತವೆ. ಬಿಡ್ಬೇಕಾಗಿರೋದು ಯಾವಾಗ ಲೊಕೇಶನ್ ಇದನ್ನ? ಅಣ್ಣ, ಗೊನೆ ಕಟಿಂಗ್ ಆದ 1 ತಿಂಗಳು ನನಗೆ, ಅಥವಾ 40% ಕಟಿಂಗ್ ಆದ್ಮೇಲೆ ಬಿಟ್ರೆ ಇನ್ನೂ ಒಳ್ಳೇದೇ, ಹೈಟ್ ಬರಲ್ಲ. ಇದೊಂದು ಔಷಧಿ ಹೊಡೆದ್ರೆ ಹಿಂಗೆ ಆಯ್ತದ ನೋಡಿ. ಬನ್ನಿ ನಾನು ಗೊನೆ ನೋಡ್ತೀರಿ. ನೋಡಿ, ಇದನ್ನ ಹೂ ತೆಗಿಬೇಕು. 2, 4, 6, 8, 9, 10, 11. ಇದು ಹೂ ತೆಗಿಬೋದು. ಇದು ಕಟ್ ಮಾಡ್ಬೋದು. ಈಗ ಇನ್ನೊಂದು 2 ಇಂಚ್ ಬರಲಿ. ಒಟ್ಟಿನಲ್ಲಿ ಕಾಯಿಗಳು ಟಚ್ ಆಗದಂಗೆ ಕತ್ತರಿಸ್ಬೇಕು ನೀವು. ಸರಿ ಆಯ್ತು. ಹೈಟ್ ಏನಾಗಿಲ್ಲ, ಎಲ್ಲ ಹೈಟ್ ಆಯ್ತು ಅಂತಾರೆ. ಎಲ್ಲ ಹೈಟ್ ಆಯ್ತದ? ಇಲ್ಲ, ಹೈಟ್ ಏನಾಗಿಲ್ಲ. ಲೊಕೇಶನ್ ಇದು ಬಂದ್ರೆ ನಮಗೆ ಲಾಸ್ಟ್ ಯಾವುದೋ ವಾಟರ್ ಸಕ್ಕರ್ ಅಂತ. ಇದೊಂದೇ ಒಂದು ಗಿಡನಾ? ಇದೊಂದೇ ಒಂದು ಗಿಡ. ನೀರು ಗಂದಂಗೆ ಆಗಿರೋದು. ನೀರು ಫುಲ್ ಹೊರಗಡೆ ಹಾಕ್ಬಿಡಿ, ಗೊನೆ ಬರ್ತದೆ. ಒಳ್ಳೆ ತೂಕವಾಗಿ ಬರ್ತದೆ. ಇದುವೆ ಬರ್ತದೆ, ಗೊನೆ ಬರ್ತದೆ. ಅಲ್ಲ, ಈಗ ಔಷಧಿ ಅದ್ರೊಳಗೆ ಬಿಟ್ಬಿಟ್ಟೆ ನಾನು ಅಂತ ಅಂದ್ರೆ ಸರಿಯಾಗಿಲ್ಲ. ಟೊಮೊಟೊ ಔಷಧಿನ ಇದ್ರೊಳಗೆ ಬಿಟ್ಟಿದ್ರಾ? ಇಲ್ಲಿ ಇದು ರೌಂಡ್ ಇತ್ತು, ಸುಳಿ ಇತ್ತಲ್ಲ, ಸುಳಿ ಒಳಗಡೆ ಹೋಗಂಗೆ ಕಡ್ಡಿಲಿ ಇಟ್ಕೊಂಡು ಒಳಗಡೆ ಬಿಟ್ಟಿದೆ. ಏನಾದ್ರು ಹುಳಗಿಳ ಇದು ಸಾಯ್ಲಿ ಅಲ್ಲಿ ಹಂಗೆ. ಅದೇನು ಎಫೆಕ್ಟ್ ಆಗಲ್ಲ. ಈಗ ದನಗಳು ದಿನ ಕೂದಾಕ್ತಿ ಕುಯ್ಸಾಕ್ತೀನಿ. ಮರಿಗಳ ಕುಯ್ಸಾಕಿ, ಮರಿಗಳು ದನಗಳಿಗೆ ಹಾಕ್ತಿವಿ ನಾವು. ನೋಡಿ, ಇಲ್ಲಿ ಬಂದಿದೆಯಲ್ಲ ಇದು ಕಲರು, ಇದು ಗೊಬ್ಬರ ಸುಟ್ಟಿರೋದು ಅಂತ ಅಲ್ಲಿ ಹೇಳದ್ನಲ್ಲ. ಇದು ಗೊಬ್ಬರ ಸುಟ್ಟಿರೋದಲ್ಲ, ಇದು ಇಲ್ಲಿಗೆ ನೀರಿಲ್ಲ ಅಂತ. ಇಲ್ಲಿಗೆ ನೀರಿಲ್ದೇ ನೋಡಿ, ಈ ಭಾಗದಲ್ಲಿ ಬಂದಿರೋದು ಇಲ್ಲಿಗೆ ನೀರು ಕೊಡಿ ಅಂತ ದಿಂಡಿಗೆ. ಸರಿ, ಅದೇ ಸುಟ್ಟಿರೋದೇ ಬೇರೆ, ಇದೇ ಬೇರೆ. ಕಲರೇ ಚೇಂಜ್ ಆಗುತ್ತೆ ನೋಡಿ. ಈ ಕಲರ್ ಬೇರೆ, ಆ ಕಲರ್ ಬೇರೆ ಇದೆ. ಲೊಕೇಶನ್ ಈಗ ಅಕಸ್ಮಾತ್ ನಾವೀಗ ಒಂದೊಂದು ಲೈನ್ಗೆ ಬಿಟ್ಬಿಡ್ಲ ಒಂದೊಂದ್ಸಲ.
ಲೈನ್ಗೆ ಏನು ಬೇಡ ಕಾಣ ಡ್ರಿಪ್ಪರ್ ಇಲ್ಲಿ ಆನ್ ಮಾಡ್ಸೋಣ ಸಾಕು. ಇಲ್ಲಿಗಿಟ್ಟ ಇಲ್ಲಿ ಇಡ್ಬಿಟ್ಟು ನೀರು ಬಿಟ್ಟು ಸಾಕು, ಇನ್ನೇನು ಇಡೀ ನಿಮ್ಮ ಗಿಡ ತೋಟ ಚೇಂಜ್ ಆಗುತ್ತೆ. ಆಮೇಲೆ ಇದು ಒಯ್ತಾರಲ್ಲ ನೀರೇನು ಸ್ಟಾಪ್ ಮಾಡೋದು ಡೈಲಿ ನೀರು ಲಿಮಿಟಾಗಿ ಹೋಗಲಿ, ಲಿಮಿಟಾಗಿ ಹೋಗಲಿ, ನೀರು ಇವಿಗೂ ಕೊಡ್ಬಾರ್ದು, ಇಲ್ಲಿಗೆ ತೇವ ಆಗ್ಬೇಕು ಅಷ್ಟೇ. ನಾನು ಇಲ್ಲೇ ಅಣ್ಣ ಇದು ಇದಕ್ಕೋಗಿದೆ ಗುಂಡ್ಲುಪೇಟೆಗೆ ಹೋಗಿ ಹಾಂ ಫಸ್ಟ್ ಒಂದ್ಸಲ ನೆಟ್ಬಿಡ್ತಾರಣ್ಣ. ಎಲ್ಲಿ ಗುಂಡ್ಲುಪೇಟೆಯವರಾ? ಗುಂಡ್ಲುಪೇಟೆಲಿ ಗುಂಡ್ಲುಪೇಟೆಯಿಂದ ಪಕ್ಕ ಪಾರ್ವತಿ ಬೆಟ್ಟ ಅಂತ ಐತೆ, ಹೇಳಿ ಅಲ್ಲೆಲ್ಲ ಬರೀ ಬಾಳೆನೆ ಅಣ್ಣ. ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಅದನ್ನ ಇದ್ ಮಾಡೋರೆ, ದಿಂಡ್ ಕಟ್ಟವ್ರೆ. ಏನ್ ಮಾಡ್ತಾರೆ ಅಂತಂದ್ರೆ ಸಪ್ಪೆ ಲಾಟ್ರನ್ ಬಿಟ್ಬಿಡ್ತಾರೆ, ಒರಿಜಿನಲ್ ಸಪ್ಪೆ ಲಾಟ್ರನ್ ಬಿಟ್ಬಿಟ್ಟು ಇಲ್ಲಿಗೆ ಟ್ರಾಕ್ಟರ್ ಅಲ್ಲಿ ಬಿಟ್ಬಿಡ್ತಾರೆ. ದಿಂಡ್ ಯಾರು ಹಾಕೋತೆ, ಕಳೆನು ಕಿಳಿದ್ರೆ ಏನು ಮಾಡೋದಿಲ್ಲ. ಒಂದ್ಸಲ ಗೊಬ್ಬರ ಹಾಕ್ತಾರೆ, ಅದು ಯಾವ್ದೋ ಒಂದು ಔಷಧಿ ಹೋಗ್ತಾರೆ ಅಂತ ಏನು ಮಾಡೋದೇ ಇಲ್ಲ ಅವರು. ಗೊಬ್ಬರ ಔಷಧಿ ಕೊಡೋದನ್ನ ಯಾರು ಬರಲ್ಲ, ಹೇಳಲ್ಲ ಅಷ್ಟೇ. ಆಮೇಲೆ ಅವ್ರು ಒಂದೇ ಬೆಳೆ ಅಂತ ಮಾಡೋದವ್ರು, ಒಂದೇ ಬೆಳೆ ಮಾಡೋರು ದಿಂಡ್ ಕಟ್ಟೋದು, ಒಂದೇ ಬೆಳೆ ಅಂತ ನೆಕ್ಸ್ಟ್ ಮಾಡೋದು ಒಂದೇ ಬೆಳೆ. ಅವರೆಲ್ಲ ಅವ್ರಲ್ಲಿ ಹಿಂಗೇನೆ ಕರ್ಕೊಂಡು ನೋಡಿ, ಇವು ಮರಿ ಕೂದ್ಮೇಲೆ ಈ ಥರ ಬೇಗ ಬರ್ತವೆ. ಈಗ ಚೆನ್ನಾಗಿ ಬಂದರೆ ಏನು ತೊಂದರೆ ಏನಿಲ್ಲ, ಚೆನ್ನಾಗಿ ಬಂದೈತಾ? ಹಾಂ, ತೊಂದರೆ ಏನಿಲ್ಲ ನೋಡಿ, ಇದು ಗೊನೆ ಇಲ್ಲೆಲ್ಲ ಬರ್ತಾವೆ ನೋಡಿ. ಲೋಕೇಶಣ್ಣ, ನಾನು ಗುಂಡ್ಲುಪೇಟೆ, ಚಾಮರಾಜನಗರ ಎಲ್ಲ ನೋಡಿದ್ದೀನಿ. ಅಲ್ಲೆಲ್ಲ ಒಂದೊಂದೇ ಮಾಡೋದು, ಬೆಡ್ ಮೇಲೆ ಮಾಡ್ತಾರೆ. ಅವ್ರಿಗೆ ಬೆಡ್ ಕಟ್ಟಬೇಡಿ ಅಂದ್ರೆ ಅವರು ಕೇಳಲ್ಲ, ಬೆಡ್ ಕಟ್ತಾರೆ. ಇದು ಯಾರು ಹಾಕ್ಬಿಡ್ತಾರೆ, ಬ್ಯಾಡಿ ಅಂತಲೇ ಹೇಳೋದು. ನೋಡಿ ಮೇಲಿನಲ್ಲಿ ಹೊಡೆದಿದೆ, ಹೆಂಗೈತೆ ಇದು. ಅದೇ ಇದು ಏನಿಲ್ಲ, ನಾವು ಟಾನಿಕ್ ಕೊಡ್ತೀನಿ ಅಣ್ಣ, ಫುಲ್ ಚೇಂಜೇ ಮಾಡ್ತೀನಿ. ಬೇಕಾದ್ರೆ ಈ ಥರ ರೋಗ ಇದ್ರೂ ಚೇಂಜ್ ಮಾಡ್ಕೊಡ್ತೀನಿ. ಮಾಡಿ ಏನಿಲ್ಲ, ಮರಿ ತೆಗಿಸಿ ಒಟ್ಟಿನಲ್ಲಿ ಸರಿ. ಈ ಒಂಟೆ ಹೋಗೋರು ಇವತ್ತು ಕೂದಾಕಿದ್ರೆ ಆಗೋದು.